ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. ಡಿಸಿ ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:15 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು DYSP ಆಗಿರಲಿ ಎಲ್ಲರೂ ಸಹ ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ ಸೊ ತುಂಬ ಲೋಡ್ ಜಾಸ್ತಿ ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 ಅವರ್ ಒಳಗಡೆ ಕ್ಲಿಯರ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. ಡಿಸಿ ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:15 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು DYSP ಆಗಿರಲಿ ಎಲ್ಲರೂ ಸಹ ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ ಸೊ ತುಂಬ ಲೋಡ್ ಜಾಸ್ತಿ ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 ಅವರ್ ಒಳಗಡೆ ಕ್ಲಿಯರ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. ಡಿಸಿ ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು
ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:30 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು, DYSP ಆಗಿರಲಿ ಎಲ್ಲರೂ ಸಹ, ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ, ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು, ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ, ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ, ಸೊ ತುಂಬ ಲೋಡ್ ಜಾಸ್ತಿ, ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 hour ಒಳಗಡೆ ಕ್ಲಿಯರ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. DC ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ, ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:30 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು, DYSP ಆಗಿರಲಿ ಎಲ್ಲರೂ ಸಹ, ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ, ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು, ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ, ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ, ಸೊ ತುಂಬ ಲೋಡ್ ಜಾಸ್ತಿ, ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 hour ಒಳಗಡೆ ಕ್ಲಿಯರ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. DC ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ, ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:30 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು, DYSP ಆಗಿರಲಿ ಎಲ್ಲರೂ ಸಹ, ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ, ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು, ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ, ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ, ಸೊ ತುಂಬ ಲೋಡ್ ಜಾಸ್ತಿ, ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 hour ಒಳಗಡೆ ಕ್ಲಿಯರ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಹಾಸನದ ಮಾರನಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು 30 ನಿಮಿಷದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಣ್ಣನ್ನು ತೆರವು ಮಾಡೋ ಮೂಲಕ. ಗುಡ್ಡ ಕುಸಿದ ಸ್ಥಳದಲ್ಲಿ ತೆರವು ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. DC ಆದೇಶದಂತೆ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೊಡ್ಡ ವಾಹನಗಳ ಬದಲಿಗೆ ಸಂಚಾರಕ್ಕೆ ಬೇರೆ ಬೇರೆ ಕಡೆಗಳಿದೆ. ಅಂದರೆ ಆ ರೋಡ್ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆ ಇದೆ. ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ಸೊ ಅಲ್ಲಿ ಹಳೆ ನಾವು ಏನು ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು ಆ ಪ್ಲೇಸಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸು ಪ್ಲಸ್ ಸ್ಟೇಟ್ NHA ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ಥರ ಆಗಿರೋದ್ರಿಂದ ಆಮೇಲೆ ತುಂಬ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡ್ರು ಮಾರ್ನಿಂಗ್ವರೆಗೂ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದೇ 3 ಗಂಟೆ ಅಷ್ಟೊತ್ತಲ್ಲಿ ಮಾಹಿತಿ ಬಂದಿದ್ದು. ಮೋಸ್ಟ್ಲಿ 2:30 ಅಷ್ಟೊತ್ತಿಗೆ ಅದು ಕುಸಿದಿದೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಮಾಹಿತಿ ಬಂತು. ನಮ್ಮ ಇಮಿಡಿಯೇಟ್ ಪೊಲೀಸ್ ಅವರು DYSP ಆಗಿರಲಿ ಎಲ್ಲರೂ ಸಹ ಮತ್ತು ಸ್ಟೇಟ್ NH ಕಡೆಯಿಂದ ಅಥಾರಿಟೀಸು ಎಲ್ಲರೂ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಪ್ಲಸ್ ಫಾರೆಸ್ಟ್ ಅವರು ಮರಗಳು ಅಲ್ಲಿ ಕುಸಿದಿದ್ದು ಪ್ಲಸ್ ಕರೆಂಟ್ ಕಂಬನೂ ಬಿದ್ದಿದ್ದರಿಂದ ನಮಗೆ ಚೆಸ್ಕಾಮ್ ಅವರು ಎಲ್ಲ ಬಂದು ಲೈನ್ ಕಟ್ ಮಾಡಿ ಪ್ಲಸ್ ಫಾರೆಸ್ಟ್ ಅವರು ಬಂದು ಎಲ್ಲ ಮರ ಕಟ್ ಮಾಡಿ ಸೊ ತುಂಬ ಲೋಡ್ ಜಾಸ್ತಿ ಒಂದು ಗುಡ್ಡ ಜಾಸ್ತಿ ಕುಸಿದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಸೊ ಈಗ ಕ್ಲಿಯರ್ ಆಗಿದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಸ್ಪಾಟಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇನ್ನೊಂದು 1 hour ಒಳಗಡೆ ಕ್ಲಿಯರ್ ಆಗುತ್ತೆ.